ಕ್ಯಾನ್ಸರ್ ಇದರಿಂದ ನಾವು ಸ್ಟಾಪ್ ಮಾಡ್ಬೋದಾ? ಹೇಗೆ? ಯಾವ ರೀತಿ ನೀವು ಸ್ಟೆಪ್ ಕ್ಯಾನ್ಸರ್ ತಗೊಳ್ತೀರಾ? ಇನ್ಫೆಕ್ಷನ್ಸ್ ನಾವು ಪುಲ್ ಔಟ್ ಮಾಡ್ತೀವಿ. ಈಗ ಡಾಕ್ಟರ್ಸ್ ಏನ್ ಸರ್ಜಿಕಲ್ ಟೂಲ್ಸ್ ಯೂಸ್ ಮಾಡ್ತಾರೋ ಅದೇ ತರ ಟೂಲ್ಸ್ ಹಿಪ್ನೋಥೆರಪಿನಲ್ಲಿ ಕೂಡ ಬರುತ್ತೆ. ಸೊ ಆ ಟೂಲ್ಸ್ ಇಂದ ನಾವು ಆ ಕ್ಯಾನ್ಸರ್ ಇನ್ಫೆಕ್ಷನ್ ನ ಪುಲ್ ಔಟ್ ಮಾಡಿದಾಗ ಮನುಷ್ಯಂಗೆ ಫುಲ್ ಕಾಮ್ ಆಗಿ ಫುಲ್ ರಿಲ್ಯಾಕ್ಸ್ ಆಗ್ತಾರೆ. ಅಂದ್ರೆ ವಿತೌಟ್ ಸರ್ಜರಿ? ಅದು ಅಸ್ಟ್ರಲ್ ಲೆವೆಲ್ ಆಫ್ ಸರ್ಜರಿ ಅಂತ ಹೇಳ್ತೀವಿ. ಓಕೆ, ಯಾವ ತರ, ಹೇಗೆ? ಅಂದ್ರೆ ಇವಾಗ ನಾನು ಹೇಳಿದ್ನಲ್ಲ, ಈ ಚಕ್ರಗಳು, ಬ್ಲಾಕೇಜಸ್, ಆಮೇಲೆ 7 ಚಕ್ರಾಸ್ ಟು ಬಿಯಾಂಡ್ ಲೇಯರ್ಸ್ ಇರುತ್ತೆ. ಓಕೆ ಅದು ಪ್ರತಿ ಒಂದಕ್ಕೂ ನಾವು ಅದನ್ನ ಸ್ಕ್ಯಾನ್ ಮಾಡಿ ಪ್ರತಿ ಒಂದಕ್ಕೂ ಸರ್ಜರಿ ಮಾಡ್ಕೊಂಡ್ ಬರ್ತೀವಿ. ಓಕೆ ಆ ರೀತಿ ಸರ್ಜರಿ ಮಾಡ್ಕೊಂಡ್ ಬಂದಾಗ ಇನ್ಫೆಕ್ಷನ್ ಎಲ್ಲಿ ಪಾಯಿಂಟ್ ಅಲ್ಲಿ ಇದೆ, ಆ ಕ್ಯಾನ್ಸರ್ ಇನ್ಫೆಕ್ಷನ್ ನ ಪುಲ್ ಔಟ್ ಮಾಡಿದಾಗ 20+ ಇಯರ್ಸ್ ಲೈಫ್ ಸ್ಪ್ಯಾನ್ ಇನ್ಕ್ರೀಸ್ ಆಗೋದು ಇರುತ್ತೆ ಕ್ಲೈಂಟ್ಗೆ. ಅಂದ್ರೆ ನೀವ್ ಎಕ್ಸ್ಪೀರಿಯನ್ಸ್ ಮಾಡಿದಿರಾ ಕ್ಯಾನ್ಸರ್ ರೋಗಿಗಳದ್ದು? ಎಕ್ಸ್ಪೀರಿಯನ್ಸ್ ಮಾಡಿ ನಮ್ ಕ್ಲೈಂಟ್ ಈ ತರ ಇದಾರೆ ಅಂತ ಹೇಳಿ, ಸಾರ್ಟ್ ಆಗಿದ್ದಾರೆ ಅಂತ ಹೇಳಿ? ಹೌದು, ಒಬ್ರಿಗೆ ಆಗಿದೆ, ರೀಸೆಂಟ್ ಆಗಿ ಬಂದಿರೋರ್ದವ್ರದ್ದು. ಸೊ ಅವ್ರಿಗೆ ಆಲ್ಮೋಸ್ಟ್ ಅವ್ರು 3rd ಸ್ಟೇಜ್ ಅಲ್ಲಿ ಇದ್ರು. ಸೊ ಅವ್ರಿಗೆ ಈ ರೀತಿ ಕ್ಯಾನ್ಸರ್ ಆ ಸೆಲ್ಸ್ ಇನ್ಫೆಕ್ಷನ್ ಎಲ್ಲ ಪುಲ್ ಔಟ್ ಮಾಡಿದಾಗ ಡಾಕ್ಟರ್ಸ್ ಕೂಡ ಸರ್ಪ್ರೈಸ್ ಆಗ್ತಾರೆ, ದಟ್ ಹೇಗ್ ಸಾಧ್ಯ ಇದು. ಸೊ ಇದನ್ನ ಅಸ್ಟ್ರಲ್ ಲೆವೆಲ್ ಆಫ್ ಸರ್ಜರಿ ಅಂತ ಹೇಳ್ತೀವಿ. ಇದು ಒನ್ ಪಾರ್ಟ್ ಆಫ್ ಹಿಪ್ನೋಥೆರಪಿನೇ. ಅಲ್ಲೂ ಕೂಡ ಮನುಷ್ಯ ನಿದ್ದೆನೆ ಮಾಡ್ತಿರ್ತಾರೆ. ನಮ್ ಕೆಲ್ಸ ಜಾಸ್ತಿ ಕ್ಲೈಂಟ್ ನಿದ್ದೆ ಮಾಡ್ದಾಗ್ಲಿ ನಮಗೆ ಈಸಿ, ಯಾಕಂದ್ರೆ ಮೈಂಡ್ ಆಕ್ಟಿವ್ ಆಗಿದ್ದಾಗ ಲಾಜಿಕಲ್ ಮೈಂಡ್ ಬರುತ್ತೆ, ಓ ಇದು ವರ್ಕೌಟ್ ಆಗುತ್ತೋ ಇಲ್ವೋ ಅನ್ನೋ ತರ ಬರುತ್ತೆ. ಬಟ್ ಮಲಗಿದಾಗ ಬಾಡಿ ವೈಬ್ರೇಷನ್ ರಿಲ್ಯಾಕ್ಸ್ ಆಗ್ಬಿಡ್ತಾರಲ್ವಾ, ಅಂತ ಟೈಮಲ್ಲಿ ನಮಗ್ ಕ್ಲಾರಿಟಿ ಸಿಕ್ಬಿಡುತ್ತೆ ಅವ್ರದ್ದು, ಏನ್ ಆಗ್ತಿದೆ, ಹೇಗ್ ಮುಂದಕ್ಕೆ ಹೋಗ್ತಿದ್ದಾರೆ, ಪ್ರತಿ ಒಂದಾದ್ರೂ ಕ್ಲಾರಿಟಿ ಬಂದ್ಬಿಡುತ್ತೆ ನಮ್ಗೆ.